ನಮಸ್ಕಾರ ನಮಸ್ಕಾರ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ, ಆಧ್ಯಾತ್ಮಿಕ ಬಂಧುಗಳೇ, ಎಲ್ಲರಿಗೂ ಶ್ರೀ ರಘುಮೌಳಿಯ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಪ್ರಿಯ ಆಧ್ಯಾತ್ಮಿಕ ಬಂಧುಗಳೇ, ವೀಕ್ಷಕ ಪ್ರಭುಗಳೇ, ನಿನ್ನೆಯ ಸಂಚಿಕೆಯಲ್ಲಿ ನಾವು 31ನೇ ಶ್ಲೋಕವನ್ನು ನೋಡಿದ್ದೀವಿ. 31ನೇ ಶ್ಲೋಕದಲ್ಲಿ ಭಗವಂತನು ಏನು ಹೇಳ್ತಾ ಇದ್ದಾನೆ? ಸ್ವಧರ್ಮಮಪಿ ಚಾವೇಕ್ಷಣ ವಿಕಂಪಿತು ಮರಹಸಿ ಧರ್ಮ್ಯಾಧಿ ಯುದ್ಧಾಶ್ರೇಯೋನ್ಯತ್ತ ಕ್ಷತ್ರಿಯಶ್ಚ ನ ವಿದ್ಯತೆ. ಅಂದ್ರೆ ಕ್ಷತ್ರಿಯನಾಗಿ ನಿನ್ನ ಸ್ವಧರ್ಮವನ್ನು ಪರಿಗಣಿಸಿದಾಗ ಧರ್ಮಕ್ಕಾಗಿ ಹೋರಾಡುವುದಕ್ಕಿಂತ ಶ್ರೇಯಸ್ಕರವಾದ ಕಾರ್ಯವಿನ್ನುವುದಿಲ್ಲ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು. ಆದರೆ ಹಿಂಜರಿಕೆಯ ಅವಶ್ಯಕತೆಯೇ ಇಲ್ಲ. ಅಂದ್ರೆ ಯುದ್ಧ ಮಾಡುವುದಿಲ್ಲ ಎಂಬ ಹೇಳಿತನವನ್ನ ಮಾಡದೆ ಯುದ್ಧವನ್ನ ಮಾಡು ಅಂತ ಭಗವಂತನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಶ್ಲೋಕ 32ನೇ ಶ್ಲೋಕದಲ್ಲಿ ಭಗವಂತನು ಹೇಳ್ತಾ ಇದ್ದಾನೆ, ಯದೃಚ್ಛಯ ಚೋಪಪನ್ನಂ ಸ್ವರ್ಗ ದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮಿದೃಶಂ. ಮತ್ತೊಮ್ಮೆ ಶ್ಲೋಕವನ್ನು ಕೇಳಿ. ಯದೃಚ್ಛಯ ಚೋಪಪನ್ನಂ ಸ್ವರ್ಗ ದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮಿದೃಶಂ. ಹೇ ಪಾರ್ಥ, ಇಂತಹ ಯುದ್ಧ ಮಾಡುವ ಅವಕಾಶಗಳು ತಾವಾಗಿಯೇ ಬಂದು ಸ್ವರ್ಗದ ಲೋಕದ ಬಾಗಿಲುಗಳನ್ನು ಯಾವ ಕ್ಷತ್ರಿಯರಿಗಾಗಿ ತೆರೆಯುತ್ತವೆಯೋ ಅಂತಹ ಕ್ಷತ್ರಿಯರು ಸುಖಿಗಳು ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಅರ್ಜುನನು ಈ ಹೋರಾಟದಲ್ಲಿ ನನಗೆ ಯಾವ ಒಳಿತು ಕಾಣುವುದಿಲ್ಲ, ಇದು ನರಕದಲ್ಲಿ ನಿತ್ಯ ವಾಸವನ್ನು ಉಂಟು ಮಾಡುತ್ತದೆ ಎಂದು ಹೇಳಿದ. ಜಗತ್ತಿನ ಪರಮ ಗುರುವಾಗಿ ಶ್ರೀಕೃಷ್ಣನು ಅರ್ಜುನನ ಈ ಮನೋಧರ್ಮವನ್ನು ಖಂಡಿಸುತ್ತಾನೆ. ಅರ್ಜುನನ ಇಂತಹ ಮಾತುಗಳು ಅಜ್ಞಾನದಿಂದ ಮಾತ್ರ ಬಂದವು. ಸ್ವಧರ್ಮ ಪಾಲನೆಯಲ್ಲಿ ಅವನು ಅಹಿಂಸೆಯಿಂದ ನಡೆದುಕೊಳ್ಳಲು ಬಯಸಿದ. ಕ್ಷತ್ರಿಯನು ಯುದ್ಧ ಭೂಮಿಯಲ್ಲಿದ್ದು ಅಹಿಂಸೆಯಿಂದ ನಡೆದುಕೊಳ್ಳುವುದೆಂದರೆ ಅದು ಮೂರ್ಖರ ಸಿದ್ಧಾಂತ. ಮಹರ್ಷಿಯು ವ್ಯಾಸದೇವರ ತಂದೆಯೂ ಆದ ಪರಾಶರರು ರಚಿಸಿದ ಪರಾಶರ ಸ್ಮೃತಿಯಲ್ಲಿ ಹೀಗೆ ಹೇಳಿದರು. ಏನ್ ಹೇಳ್ತಾ ಇದ್ದಾರೆ? ಕ್ಷತ್ರಿಯೋ ಹಿ ಪ್ರಜಾರಕ್ಷನ್ ಶಸ್ತ್ರಪಾಣಿ ಪ್ರದಂಡಯನ್ ನಿರ್ಜಿತ್ತ ಪರೇ ಸೈನ್ಯಾಧಿ ಕ್ಷಿತಿಂ ಧರ್ಮೇನ ಪಾಲಯೇತ್. ಕ್ಷತ್ರಿಯೋ ಹಿ ಪ್ರಜಾರಕ್ಷನ್ ಶಸ್ತ್ರಪಾಣಿ ಪ್ರದಂಡಯನ್ ನಿರ್ಜಿತ್ಯ ಪರ ಸೈನ್ಯಾದಿ ಕ್ಷಿತಿಂ ಧರ್ಮೇನ ಪಾಲಯೇತ್. ಅಂದ್ರೆ ಪ್ರಜೆಗಳನ್ನು ಎಲ್ಲ ಬಗೆಯ ಕಷ್ಟಗಳಿಂದ ರಕ್ಷಿಸುವುದೇ ಕ್ಷತ್ರಿಯನ ಧರ್ಮ. ಆದ್ದರಿಂದ ಅವನು ಶಾಸನ ಮತ್ತು ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಪ್ರಸಂಗಗಳಲ್ಲಿ ಸೂಕ್ತವಾಗಿ ಹಿಂಸೆಯನ್ನು ಬಳಸಬೇಕು. ಶತ್ರುರಾಜರ ಸೈನ್ಯಗಳನ್ನು ಆತನು ಗೆಲ್ಲಬೇಕು. ಹೀಗೆ ಧಾರ್ಮಿಕ ತತ್ವಗಳಿಗೆ ಅನುಗುಣವಾಗಿ ಪ್ರಪಂಚವನ್ನು ಆಳಬೇಕು ಎಂಬುದು ಭಗವಂತನು ಅರ್ಜುನನಿಗೆ ಕ್ಷತ್ರಿಯೋಚಿತ ಧರ್ಮವನ್ನು ಹೇಳ್ತಾ ಇದ್ದಾನೆ. ಶ್ಲೋಕ 33. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ಏನಿ ಶ್ಲೋಕದ ನೋಡೋಣ. ನೀನೇನಾದರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮವನ್ನು ಪಾಲಿಸದೆ ಇದ್ದರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೊಳಗಾಗುತ್ತಿ. ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತಿ. ಅರ್ಜುನನು ಪ್ರಸಿದ್ಧ ಯೋಧ. ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಂತ ಮಹಾನ್ ಯೋಧ. ಇಂತಹ ಯೋಧನಿಗೆ ಇಂತಹ ಹೇಡಿ ಮನೋಭಾವ ಏತಕ್ಕೆ ಬಂದಿತು? ಇಂತಹ ಹೇಡಿ ಮನೋಭಾವ ಬೇಡ, ಯುದ್ಧ ಮಾಡು ಅಂತ ಭಗವಂತನು ಅರ್ಜುನನನ್ನು ಪ್ರಚೋದಿಸುತ್ತಿರುತ್ತಾನೆ. ನಿನ್ನ ಕ್ಷತ್ರಿಯೋಚಿತ ಧರ್ಮವನ್ನು ಮಾಡು. ಧರ್ಮ ಪಾಲನೆ ಮಾಡದಿದ್ದರೆ ಜಗತ್ತು ನಿನ್ನನ್ನು ಹೀನವಾಗಿ ಆಡಿಕೊಳ್ಳುತ್ತೆ, ಬಾಯಿಗೆ ಬಂದಂತೆ ಆಡಿಕೊಳ್ಳುತ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಶ್ಲೋಕ 34. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇವ್ಯಯಾಂ ಸಂಭಾವಿತಶ್ಯ ಚಾಕೀರ್ತಿರ್ಮರಣಾಧತಿರಿಚ್ಯತೆ. ಮತ್ತೊಮ್ಮೆ ಶ್ಲೋಕವನ್ನು ಕೇಳಿ. ಶ್ಲೋಕ 34. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇಜ್ಯಯಾಂ
ಸಂಭಾವಿತಶ್ಚ ಚಾಕೀರ್ತಿರ್ಮರಣಾಧತಿರಿಚ್ಯತೆ. ಅಂದ್ರೆ ಜನರು ಎಂದೆಂದಿಗೂ ನಿನ್ನ ಅಪಕೀರ್ತಿಯನ್ನು ಕುರಿತು ಮಾತನಾಡುತ್ತಾರೆ. ಗೌರವಾರ್ಹನಾದವನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು. ಗೌರವಾನ್ವಿತನಿಗೆ ಅಪಕೀರ್ತಿ ಸಾವಿಗಿಂತ ಕೀಳು ಮಾಡಿಕೊಳ್ಳುತ್ತೆ. ಹೇಡಿಯಂತೆ ಯುದ್ಧ ಮಾಡದೆ ಓಡಿ ಹೋದ ಅಂತ ಗಹಗಹಿಸಿ ನಗಲು ಪ್ರಾರಂಭಿಸುತ್ತೆ. ಅದಕ್ಕೆ ಯಾವುದೇ ಕರ್ಮವಾಗಲಿ ಆ ಕರ್ಮವನ್ನು ನಾವು ಸಂಪೂರ್ಣವಾಗಿ ಮಾಡಬೇಕು. ಭಗವಂತನ ಪ್ರೇರಣೆಯಿಂದ ಮಾಡಬೇಕು. ಭಗವಂತನ ಪ್ರೇರಣೆಯಿಂದ ಮಾಡುವುದರಿಂದ ನಾವು ಯಾವೇ ಕೆಲಸ ಮಾಡ್ತಾ ಇದ್ರೂ ಅದನ್ನು ಸಂಪೂರ್ಣ ಮಾಡುವ ಜವಾಬ್ದಾರಿ ಭಗವಂತ ವಹಿಸುತ್ತಾನೆ ಎಂಬುದು ನಾವು ಮುಂಬರುವ ಶ್ಲೋಕಗಳಲ್ಲಿ ನೋಡೋಣ. ಅರ್ಜುನನಿಗೆ ಕೃಷ್ಣನು ಸ್ನೇಹಿತ ಮತ್ತು ತತ್ವದರ್ಶಿ. ತಾನು ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ವರ್ತನೆಯನ್ನು ಕುರಿತು ಶ್ರೀಕೃಷ್ಣನು ಈಗ ಅಂತಿಮ ತೀರ್ಮಾನವನ್ನು ಕೊಡುತ್ತಾನೆ. ಭಗವಂತನು ಹೀಗೆ ಹೇಳುತ್ತಾನೆ, ಅರ್ಜುನ, ಯುದ್ಧ ಪ್ರಾರಂಭವಾಗುವ ಮೊದಲೇ ನೀನು ಯುದ್ಧ ಭೂಮಿಯಿಂದ ಹೊರಟು ಹೋದರೆ ಜನರು ನಿನ್ನನ್ನು ಹೇಡಿ ಎಂದು ಕರೆಯುವರು. ಜನರು ನಿನ್ನ ವಿಷಯವಾಗಿ ಕೆಟ್ಟ ಮಾತನ್ನಾಡಬಹುದು. ಯುದ್ಧ ಭೂಮಿಯಿಂದ ಓಡಿ ಹೋಗಿ ನಿನ್ನ ಜೀವವನ್ನು ಉಳಿಸಿಕೊಳ್ಳುತ್ತಿ ಎಂದು ನೀನು ಭಾವಿಸಿದ್ದರೆ ಅದಕ್ಕಿಂತ ಯುದ್ಧದಲ್ಲಿ ನೀನು ಸಾಯುವುದೇ ಉತ್ತಮ ಎಂದು ನನ್ನ ಬುದ್ಧಿವಾದ ಅಂತ ಭಗವಂತನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನಿನ್ನಂತೆ ಗೌರವಾನ್ವಿತನಾದ ಮನುಷ್ಯನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಳು. ಆದುದರಿಂದ ನೀನು ಸಾವಿನ ಭಯದಿಂದ ಓಡಿ ಹೋಗಬಾರದು. ಯುದ್ಧದಲ್ಲಿ ಸಾಯುವುದೇ ಉತ್ತಮ. ಓಡಿ ಹೋಗದೆ ಯುದ್ಧದಲ್ಲಿ ಸಾಯುವುದು ಉತ್ತಮ. ಯುದ್ಧದಲ್ಲಿ ಸತ್ತರೆ ನೀನು ಸ್ವರ್ಗವನ್ನ ಸೇರುತ್ತೀಯೇ, ಗೆದ್ದರೆ ಸ್ವರ್ಗದಂತ ರಾಜ್ಯವನ್ನು ಪಡೆಯುತ್ತೀಯೇ ಎಂಬುದು ಭಗವಂತನ ಧ್ಯೇಯೋದ್ದೇಶವಾಗಿದೆ. ಯಾಕಂದ್ರೆ ದುಷ್ಟ ಕೌರವರನ್ನ ಸಂಹಾರ ಮಾಡಿದರೆ ನಿನಗೆ ಯಾವ ಪಾಪ ಕ್ಲೇಶಗಳು ಅಂಟುವುದಿಲ್ಲ. ಯಾಕೆಂದ್ರೆ ಮೊದಲೇ ಹೇಳ್ತಾ ಇದ್ದಾನೆ, ಆತ್ಮ ನಿರಂತರವಾದದ್ದು, ಶಾಶ್ವತವಾದದ್ದು. ಈ ದೇಹವೆಂಬ ಬಟ್ಟೆಯನ್ನ ಕಳಚಿತ್ತೀಯ ಹೊರತು ಪಾಪ ಕ್ಲೇಶಗಳನ್ನು ತುಂಬಿರ್ತಕ್ಕಂಥ ಪಾಪದ ಈ ದೇಹವನ್ನು ಕಳಚಿತ್ತೀಯ ಹೊರತು ಆತ್ಮವನ್ನಲ್ಲ. ಆತ್ಮವನ್ನು ಶುದ್ಧಿಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ಯಾ, ಅದಕ್ಕೆ ನೀನು ಯುದ್ಧವನ್ನ ಮಾಡು, ಎದ್ದೇಳು ಅಂತ ಭಗವಂತನು ಅರ್ಜುನಿಗೆ ಪ್ರಚೋದಿಸುತ್ತಾ ಇದ್ದಾನೆ. ಶ್ಲೋಕ 35ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ, ಭಯಾದ್ರನಾದೋ ಪರತಂ ಮಂಶಂತೆ ತ್ವಾಂ ಮಹಾರಥಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸಸೀಲ. ಮತ್ತೊಮ್ಮೆ ಶ್ಲೋಕವನ್ನು ಕೇಳಿ. ಶ್ಲೋಕ 35, ಭಯಾದ್ ರಣಾದು ಪರತಂ ಮಂಶಂತೆ ತ್ವಾಂ ಮಹಾರಥಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸಸಿ ಲಾಘವಂ. ಅಂದ್ರೆ ನಿನ್ನ ವಿಷಯದಲ್ಲಿ ಅತ್ಯಂತ ಗೌರವವನ್ನಿಟ್ಟುಕೊಂಡಿರುವ ಮಹಾರಥರು ನೀನು ಭಯದಿಂದಲೇ ರಣಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಮತ್ತು ನಿನ್ನ ವಿಷಯವಾಗಿ ಹಗುರವಾಗಿ ಭಾವಿಸುತ್ತಾರೆ. ಯಾವುದೋ ಒಬ್ಬ ವ್ಯಕ್ತಿ ಹೇಡಿಯಂತೆ ಓಡಿ ಹೋದರೆ ಇಡೀ ಜಗತ್ತು ಅವನ ಬಗ್ಗೆ ಹೀನಾಯವಾಗಿ ಮಾತನಾಡಲು ಪ್ರಾರಂಭಿಸುತ್ತೆ. ಇಂಥ ಹೀನಾಯವಾದ ಮಾತನ್ನು ಕೇಳಿ ಬದುಕಿದ್ದರು ಸತ್ತಂತೆ. ಅದಕ್ಕೆ ನೀನು ಯುದ್ಧವನ್ನ ಮಾಡಿ ನಿನ್ನ ಕೀರ್ತಿಯನ್ನ ಇಡೀ ಜಗದೆಲ್ಲೆಡೆ ಸಾರುವಂತಹ ಕೆಲಸವನ್ನ ಮಾಡು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಯೋಜಿತ ಕರ್ಮವನ್ನು ಮಾಡಿ ಜಗತ್ತಿನ ಒಳಿತಿಗಾಗಿ ತನ್ನ ಕರ್ತವ್ಯವನ್ನು ಮಾಡಬೇಕು ಅಂತ ಅರ್ಜುನನಿಗೆ ಭಗವಂತನು ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣನು ತನ್ನ ತೀರ್ಮಾನವನ್ನು ಮುಂದುವರಿಸಿ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ. ಕೃಷ್ಣನು ತನ್ನ ತೀರ್ಮಾನವನ್ನು ಮುಂದುವರಿಸಿ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ, ದುರ್ಯೋಧನ, ಕರ್ಣರಂತಹ ಮಹಾರಥರು ಇತರ ಸಮಕಾಲೀನರು ನೀನು ನಿನ್ನ ಸಹೋದರ ಮತ್ತು ತಾತನ ವಿಷಯದಲ್ಲಿ ಅನುಕಂಪ ಪಟ್ಟು ಯುದ್ಧ ಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ. ದುರ್ಯೋಧನ ಮತ್ತು ಕರ್ಣರಂತರು ನೀನು ಯುದ್ಧ ಭೂಮಿಯನ್ನು ಬಿಟ್ಟು ಹೋದೆ ಎಂದು ನಗಲು ಆಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಪ್ರಾಣ ಭಯದಿಂದ ನೀನು ಹೊರಟು ಹೋದೆ ಎಂದು ಯೋಚಿಸುತ್ತಾರೆ ಮತ್ತು ನಿನ್ನ ಅರ್ಹತೆಯನ್ನು ಕುರಿತು ಅವರಿಗಿರುವ ಒಳ್ಳೆಯ ಅಭಿಪ್ರಾಯವು ಮಣ್ಣು ಪಾಲಾಗುತ್ತದೆ. ನೋಡು, ಯುದ್ಧವನ್ನ ಮಾಡ್ತೀನಿ ಅಂತ ಹೇಳಿಯಂತೆ ಪಲಾಯನಗೊಂಡ ಅರ್ಜುನನು ಅಂತಂದು ಎಲ್ಲರೂ ಆಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾನೆ ಭಗವಂತ, ಯುದ್ಧ ಆಧ್ಯಾತ್ಮಿಕ ಸ್ತೋತ್ರಗಳೇ ಭಗವಂತನು ಅರ್ಜುನನಿಗೆ ಹೇಳ್ತಾ ಇರುವ ಉದ್ದೇಶ. ಭಗವಂತನು, ಅರ್ಜುನ, ನೀನು ಯುದ್ಧವನ್ನ ಮಾಡದಿದ್ರೆ ಇಡೀ ಜಗತ್ತು ನಿನ್ನನ್ನು ಹೇಳಿ ಅಂತಂದು ಆಡಿಕೊಳ್ಳಲು ಪ್ರಾರಂಭಿಸುತ್ತದೆ. ಇಂಥ ಇದಕ್ಕಿಂತ ಸಾಯುವುದು ಉತ್ತಮ. ಎಲ್ಲರೂ ನಿನ್ನನ್ನು
ಹೀನವಾಗಿ ಆಡಿಕೊಳ್ಳುವ ಬದಲು ಸಾಯುವುದು ಉತ್ತಮ. ಅದಕ್ಕೆ ನೀನು ಸಾಯುವುದಾದರೆ ಯುದ್ಧದಲ್ಲಿ ಹೋರಾಡಿ ಸಾಯಿ ಅಂತ ಅರ್ಜುನನಿಗೆ ಭಗವಂತನು ಪ್ರಚೋದಿಸ್ತಾ ಇದ್ದಾನೆ. ಪ್ರಿಯ ವೀಕ್ಷಕರೇ, ಈ ಆಧ್ಯಾತ್ಮಿಕ ಬಂಧುಗಳೇ, ಭಗವದ್ಗೀತೆ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸೋಣ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದಯವಿಟ್ಟು ಏನಾದರೂ ತಪ್ಪಿದ್ರೆ ತಿಳಿಸಿ ತಿದ್ದಿಕೊಳ್ಳುವಂತಹ ಕೆಲಸವನ್ನು ಮಾಡುತ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ನಮಸ್ಕಾರಗಳು.